ಯಾರಿಗಾದ್ರೂ ಅವಕಾಶ ಸಿಕ್ಕಿದ್ರೆ ಈ ನ್ಯೂಸ್ನ ಹೋಗಿ ಫಾಲೋ ಮಾಡಿ. ಆಗಿರೋದು ಏನಪ್ಪ ಅಂತಂದರೆ 6 ವರ್ಷದ ಮಗು ಸ್ಕೂಲ್ಗೆ ಹೋಗುತ್ತೆ ಬೆಳಗ್ಗೆ. ಆ್ಯಂಡ್ ಬೆಳಗ್ಗೆ ಸ್ಕೂಲ್ಗೆ ಹೋದಾಗ ಹೋಮ್ವರ್ಕ್ ಮಾಡಿಲ್ಲ ಅಂತ ಟೀಚರ್ ಏನು ಮಾಡ್ತಾರೆ, ಹೊಡಿತಾರೆ. ಹೊಡಿಯೋದು ಮಾತ್ರ ಅಲ್ಲ, ಎಲ್ಲ ಮಕ್ಕಳ ಮುಂದೆ ಬಟ್ಟೆ ಬಿಚ್ಚೋ ಪ್ರಯತ್ನ ಮಾಡ್ತಾರೆ. ಬಟ್ಟೆ ಬಿಚ್ಚಬೇಕಾದ್ರೆ ಮಗು ಹೇಳುತ್ತೆ, ದಯವಿಟ್ಟು ಹೊಡಿಬೇಡಿ, ನನ್ನ ಬಟ್ಟೆ ಬಿಚ್ಚಬೇಡಿ ಅಂತ. ಬಟ್ ಟೀಚರ್ ಆದರೂ ಕೇಳಲ್ಲ. ವೆನ್ ಹಿ ಈಸ್ ಡೂಯಿಂಗ್ ದಿಸ್ ಮೂವ್ಮೆಂಟ್, ಹಿ ಈಸ್ ಕ್ರೈಯಿಂಗ್, ಹಿ ಈಸ್ ಹ್ಯಾವಿಂಗ್ ಪ್ಯಾನಿಕ್ ಅಟ್ಯಾಕ್. ಯಾಕೆ ಅಂತಂದರೆ ಅ ಚೈಲ್ಡ್ ಇಸ್ ಆ್ಯಂಕ್ಷಿಯಸ್ ಆ್ಯಂಡ್ ಈಸ್ ಸೇಯಿಂಗ್ ಡೋಂಟ್ ಡೂ ಇಟ್. ಆ್ಯಂಡ್ ಟೀಚರ್ ಆದರೂ ಮಾತು ಕೇಳಲ್ಲ. ಅಗೇನ್ ಶಿ ಸ್ಲ್ಯಾಪ್ಸ್ ಆ್ಯಂಡ್ ಹಿ ಕೊಲ್ಯಾಪ್ಸಸ್ ಆ್ಯಂಡ್ ಹಿ ಡೈಸ್. ಮಗುವಿನ ಜೀವ ಹೋಯ್ತು. ಆಯಿತಾ? ಲೆಟ್ ಮೀ ಎಕ್ಸ್ಪ್ಲೇನ್ ವಾಟ್ ಹ್ಯಾಪನ್ಸ್ ವೆನ್ ಸಮ್ವನ್ ಇಸ್ ಆ್ಯಂಕ್ಷಿಯಸ್. ದೇ ಗೋ ಥ್ರೂ ಪ್ಯಾನಿಕ್ ಅಟ್ಯಾಕ್. ಪ್ಯಾನಿಕ್ ಅಟ್ಯಾಕ್ ಯಾವ ಥರ ಫೀಲ್ ಆಗುತ್ತೆ ಅಂದರೆ ಹಾರ್ಟ್ ಅಟ್ಯಾಕ್ ಥರನೇ ಫೀಲ್ ಆಗುತ್ತೆ. ಫಸ್ಟ್ ಟೈಮ್ ನನಗೆ ಪ್ಯಾನಿಕ್ ಅಟ್ಯಾಕ್ ಆದಾಗ ನಾನು ನಮ್ಮ ಮನೇಲಿ ಮಾತಾಡ್ತೀನಿ ಆ್ಯಂಡ್ ದೇ ಜಸ್ಟ್ ಇಗ್ನೋರ್ ಇಟ್ ಬಿಕಾಸ್ ಐ ವಾಸ್ ಅಲೈವ್ ನೆಕ್ಸ್ಟ್ ಡೇ, ರೈಟ್? ಸೊ ಹೂ ಕೇರ್ಸ್? ಮೆನಿ ಪೀಪಲ್ ಗೋ ಥ್ರೂ ಪ್ಯಾನಿಕ್ ಅಟ್ಯಾಕ್ ಬಟ್ ಪೀಪಲ್ ಡೋಂಟ್ ಕೇರ್. ಆಯಿತಾ? ವೈ ಕಿಡ್ಸ್ ಆರ್ ಟ್ರೀಟೆಡ್ ಲೈಕ್ ದೇ ಆರ್ ಥರ್ಡ್ ಕ್ಲಾಸ್ ಸಿಟಿಸನ್ಸ್ ಅನ್ನೋದು ನಂಗೆ ಅರ್ಥ ಆಗಲ್ಲ. ಪ್ರತಿ ಸ್ಕೂಲ್ಗಳಲ್ಲೂ ಎಜುಕೇಷನ್ ಬೇಕಾಗಿರೋದು ಏನು ಗೊತ್ತಾ? ಪ್ರತಿ ಟೀಚರ್ಸ್ಗೂ ಫಸ್ಟ್ ಏಡ್ CPR ಕೊಡುವಂಥ ಒಂದು ವಿದ್ಯೆ ಕಲ್ತಿರಬೇಕು. ಒಂದು ಮಗು ಬರೀ ಮಾರ್ಕ್ಸ್ ತೆಗೆದ ತಕ್ಷಣ ಇಂಟೆಲಿಜೆಂಟ್ ಅಲ್ಲ. ಮಗುವಿನ ಕಾಗ್ನಿಟಿವ್ ಎಬಿಲಿಟಿಯಲ್ಲಿ ಬಹಳಷ್ಟು ಡಿಫ್ರೆಂಟ್ ವೇ ಆಫ್ ದೇ ಆರ್ ಇಂಟೆಲಿಜೆಂಟ್ ಇನ್ ಡಿಫ್ರೆಂಟ್ ವೇಸ್. ಈ ಡಿಫ್ರೆಂಟ್ ವೇ ಆಫ್ ಇಂಟೆಲಿಜೆನ್ಸ್ ಬಗ್ಗೆ ಇಂಟ್ರಡಕ್ಷನ್ ಪೇರೆಂಟ್ಸ್ ಕೂಡ ಅರ್ಥ ಮಾಡ್ಕೋಬೇಕು. ನನ್ನ ಮಗು ಪುಸ್ತಕದ ಹುಳು ಮಾತ್ರ ಆಗೋದು ಮಾತ್ರ ಅಲ್ಲ, ದೇ ಆರ್ ವೆರಿ ಅದರ್ ಡಿಫ್ರೆಂಟ್ ವೇಸ್. ಆ್ಯಂಡ್ ಹೂಎವರ್ ಬೀಟ್ಸ್ ದ ಚೈಲ್ಡ್, ಶೇಮ್ ಮಾಡೋದು, 4 ಜನರ ಮುಂದೆ ಅಸಹ್ಯ ಪಡಿಸೋದು, ಒಂದು ಮಗುನ ಇನ್ನೊಂದು ಮಗು ಕೈಲಿ ಓಡಿಸೋದು, ಆ್ಯಂಡ್ ಬಟ್ಟೆ ಬಿಚ್ಚಿ ಎಲ್ಲರ ಮುಂದೆ ಅವಮಾನ ಮಾಡಿಸೋದು, ಇದೆಲ್ಲ ಮಾಡೋದ್ರಿಂದ ಮಗುವಿನ ಕಾನ್ಫಿಡೆನ್ಸ್ ಲೆವೆಲಿನ ಕಮ್ಮಿ ಬರುತ್ತೆ. ಸೊ ಹಿಟ್ಟಿಂಗ್ ಅ ಚೈಲ್ಡ್, ಶೇಮಿಂಗ್ ಅ ಚೈಲ್ಡ್ ಇನ್ ಫ್ರಂಟ್ ಆಫ್ ಸಮ್ವನ್ ಎಲ್ಸ್ is not going to make a child intelligent or they'll not listen. ಮೆಂಟಲ್ ಹೆಲ್ತ್ ಎಜುಕೇಷನ್ ಇಲ್ಲದೆ ಇರುವಂಥ ಟೀಚರ್ಸ್ನ ದಯವಿಟ್ಟು ಹೈಯರ್ ಮಾಡೋಕ್ಕೆ ಹೋಗ್ಬೇಡಿ. ಎಜುಕೇಷನ್ ಸಿಸ್ಟಮ್ನ ಇಲ್ಲಾಂದರೆ ಚೇಂಜ್ ಮಾಡಿ ಟು ಟೀಚರ್ಸ್ ವಾಟ್ ಈಸ್ ಆ್ಯಂಗ್ಸೈಟಿ, ವಾಟ್ ಈಸ್ ಮೆಂಟಲ್ ಹೆಲ್ತ್ ಬಿಫೋರ್ ದೇ ಬಿಕಮ್ ಟೀಚರ್ಸ್. ಬಿಕಾಸ್ ಒಂದು ಮಗು ಹುಟ್ಟಿದ 9ನೇ ತಿಂಗಳಿಂದನೇ ಸಪ್ರೇಷನ್ ಆ್ಯಂಗ್ಸೈಟಿ ಗೋತ್ರೂ ಆಗುತ್ತೆ. ಆಚೆ ಪ್ರಪಂಚಕ್ಕೆ ಸ್ಕೂಲ್ ಅನ್ನೋ ರೀತಿಯಲ್ಲಿ ಇಲ್ಲ ಡೇ ಕೇರ್ ಅನ್ನೋ ರೀತಿಯಲ್ಲಿ ದೇ ವಿಲ್ ಸ್ಟಾರ್ಟ್ ಗೆಟಿಂಗ್ ಇಂಟ್ರೊಡ್ಯೂಸ್ ಟು ಥರ್ಡ್ ಪರ್ಸನ್. ವೆನ್ ದೇ ಗೋ ಆ್ಯಂಡ್ ಸಿ ಥರ್ಡ್ ಪರ್ಸನ್, even if they're intelligent or they're not intelligent, as a third person we need to have a community where they feel safe, not where they feel anxious and all this. It's such a shame that people don't have mental health education and they kill child like this.